ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ತುಂಬಾ ಜನ ಸ್ಟೂಡೆಂಟ್ಸ್ಗೆ ತುಂಬಾ ಕ್ವೆಶನ್ಸ್ ಬರ್ತಿರೋದು ಏನು ಅಂತ ಅಂದ್ರೆ, ಫಸ್ಟ್ ರೆಸ್ಪಾನ್ಸ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ, ಏನ್ ಮಾಡ್ಬೇಕು, ರೆಸ್ಪಾನ್ಸ್ ಪೆಂಡಿಂಗ್ ಅಂದ್ರೆ ಏನು, ಯಾಕೆ ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಬರ್ತಿದೆ ಅಂತ ಕ್ವೆಶನ್. ಇನ್ನ ಒಂದೇನು ಅಂತ ಅಂದ್ರೆ, ಡಿ ಪ್ರೋಸೆಸ್ ಆಗಿದೆ ಆದ್ರೆ ಅಮೌಂಟ್ ಬರ್ತಿಲ್ಲ ಯಾಕೆ ಅಂತ ಕೇಳ್ತಿದ್ದಾರೆ. ಇನ್ನ ಒಂದು ಇಂಪಾರ್ಟೆಂಟ್, ತುಂಬಾ ಜನ ಕಮೆಂಟ್ ಮತ್ತೆ ಮೆಸೇಜ್ ಹಾಕಿರೋದು ಏನಂತ ಅಂದ್ರೆ, ಡಿಸೆಂಬರ್ ಅಮೌಂಟ್ ಬಂದಿಲ್ಲ, ಜಾನ್ವರಿ ಅಮೌಂಟ್ ಬಂದಿದೆ, ಯಾಕೆ ಡಿಸೆಂಬರ್ ಅಮೌಂಟ್ ಯಾಕೆ ಕ್ರೆಡಿಟ್ ಆಗಿಲ್ಲ ಸೊ ಅಂತ ತುಂಬಾ ಜನ ಕೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಏನಕ್ಕೆ ಅಂತ. ಸೊ ಇದೇ ತರ ನಿಮ್ಗೆ ಅಪ್ಡೇಟ್ ಬೇಕು ಅಂದ್ರೆ ನೀವೇನಾದ್ರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ವಾಟ್ಸ್ಆಪ್ ಚಾನೆಲ್ ಕೂಡ ಇದೆ, ಅಲ್ಲೂ ಫಾಲೋ ಮಾಡ್ಕೊಳ್ಳಿ. ಸೊ ಏನೇ ಅಪ್ಡೇಟ್ಸ್ ಬಂದ್ರು ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಂತ ಅಂದ್ರೆ, ಫಸ್ಟ್ ಎಲ್ರೂ ಕೇಳ್ತಿರೋದು ಏನಂದ್ರೆ, ಸೊ ರೆಸ್ಪಾನ್ಸ್ ಪೆಂಡಿಂಗ್ ಬರ್ತಿದೆ, ಸೊ ಯಾಕೆ ಅಂತ ಕೇಳ್ತಿದ್ದಾರೆ. ಸೊ ಇದು ಯಾರಿಗ್ ಬರುತ್ತೆ? ಫಸ್ಟ್ ಆಫ್ ಆಲ್ ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಏನಕ್ಕೆ ತೋರ್ಸುತ್ತೆ ಅಂದ್ರೆ, ಸೊ ನೀವು ಅಪ್ಲಿಕೇಶನ್ ಏನ್ ಏನ್ ಮಾಡ್ತೀರಾ, ಅಪ್ಲೈ ಮಾಡಿರ್ತೀರಾ. ಓಕೆನಾ? ಸೊ ಆದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನೋದು ನೀವು ಮಾಡ್ಸಿರಲ್ಲ, ಕಂಪ್ಲೀಟ್ ಆಗಿರೋದಿಲ್ಲ. ಓಕೆನಾ? ಇದು ಎಸ್ಪೆಷಲಿ ಯಾರ ಜೊತೆ ಆಗುತ್ತೆ ಅಂತ ಅಂದ್ರೆ ಇದು, ಸೊ ನ್ಯೂ ಅಪ್ಲಿಕೆಂಟ್ಸ್ ಯಾರ್ಯಾರು ಇದ್ದೀರಾ ಅವರಲ್ಲಿ ಈ ಒಂದು ಪ್ರಾಬ್ಲಮ್ ಆಗ್ತಿರತ್ತೆ. ಓಕೆನಾ? ಸೊ ಅಂದ್ರೆ ನೀವು ಅಪ್ಲೈ ಮಾಡಿರ್ತೀರಾ ಬಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರೋದಿಲ್ಲ. ಸೊ ಅದಕ್ಕೆ ನೀವು ಏನ್ ಮಾಡ್ಬೇಕು ಅಂದ್ರೆ, ಸೊ ಯಾಕೆ ಈ ತರ ಆಗತ್ತೆ ಅಂದ್ರೆ, ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತೀರಾ, ಹೊಸ ರಿಜಿಸ್ಟ್ರೇಷನ್ ಮಾಡಿದವರು, ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರ್ಬೇಕು. ಸೊ ಇವರಿಗೆ ಈ ತರ ಡಾಕ್ಯುಮೆಂಟ್ ವೆರಿಫೈ ಆಗಿಲ್ಲ ಅಂದ್ರೆ ಮಾತ್ರ ನಿಮಗೆ ಏನಂತ ತೋರಿಸುತ್ತೆ, ರೆಸ್ಪಾನ್ಸ್ ಪೆಂಡಿಂಗ್ ಅಂತ ತೋರಿಸುತ್ತೆ. ಸೊ ಈ ತರ ಆದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ಅಲ್ಲೇ ನಿಮ್ಮ ಹತ್ರ ಇರುವಂತ ತಾಲೂಕ್ ಆಫೀಸು ಅಥವಾ ಸಂಬಂಧಪಟ್ಟ DDPO ಆಫೀಸ್ ಆಗಿದ್ರೆ, ಸೊ ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗಿ ವೆರಿಫೈ ಮಾಡಿಸ್ಕೊಳ್ಬೇಕು. ಸೊ ಯೂಶ್ವಲ್ ಆಗಿ ಏನ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಂತ ಅಂದ್ರೆ, ನೀವು ಅಪ್ಲೈ ಮಾಡಿರ್ತೀರಲ್ವಾ, ಆ ಒಂದು ಕಾಪಿ, ಆಮೇಲೆ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು. ಅದೇ ನಿಮ್ ಕಾಲೇಜ್ ಮಾರ್ಕ್ಸ್ ಕಾರ್ಡ್ ಅಂತ ಅಂದ್ರೆ, ನೀವು ಯಾವ ಒಂದು, ಇವಾಗ ಡಿಪ್ಲೊಮಾ ಓದ್ತಿರ್ತೀರಾ, ಸೊ ಡಿಪ್ಲೊಮಾ ಮುಖಾಂತರ ನೀವು ಯುವ ನಿಧಿನ ಅಮೌಂಟ್ ರಿಸೀವ್ ಮಾಡ್ಬೇಕಾ, ಅಥವಾ ನೀವು ಯಾವ ಡಿಗ್ರಿ ಮೇಲೆ ನೀವು ಯುವ ನಿಧಿನ ಅಪ್ಲೈ ಮಾಡಿದ್ದೀರಾ ಅನ್ನೋದು. ಓಕೆನಾ? ಸೊ ಇಷ್ಟು ನೀವು ಏನ್ ಮಾಡ್ಬೇಕು, ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ನೀವು ಫಸ್ಟ್ ಅಲ್ಲಿ ವೆರಿಫೈ ಮಾಡಿಸ್ಕೋಬೇಕು. ಅಲ್ಲಿ ವೆರಿಫೈ ಮಾಡಿಸ್ಕೊಂಡ್ ಆದ್ಮೇಲೆ ಅಲ್ಲಿ ಸ್ಟೇಟಸ್ ರೆಸ್ಪಾನ್ಸ್ ಪೆಂಡಿಂಗ್ ಅನ್ನೋ ಜಾಗದಲ್ಲಿ ಅಪ್ರೂವ್ಡ್ ಅಂತ ಬರುತ್ತೆ. ಓಕೆನಾ? ಅದಾದ್ಮೇಲೆ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಅಮೌಂಟ್ ರಿಸೀವ್ ಆಗತ್ತೆ. ಓಕೆನಾ? ಸೊ ನೆಕ್ಸ್ಟ್ ಏನಂತ ಅಂದ್ರೆ, ತುಂಬಾ ಜನ ಕೇಳ್ತಿರೋದು, ಅಕ್ಕ ಡಿ ಏನು DBT ಪ್ರೊಸೆಸ್ ಆಗಿದೆ ಆದ್ರೆ ಅಮೌಂಟ್ ರಿಸೀವ್ ಆಗ್ತಿಲ್ಲ, ಯಾಕೆ ಅಂತ ಕೇಳ್ತಿದ್ದೀರಾ. ಸೊ ಇದಕ್ಕೆ ರೀಸನ್ಸ್ ಗಳು ಏನಿರ್ಬೋದು ಅಂತ ಅಂದ್ರೆ, ಫಸ್ಟ್ NPCI ಮ್ಯಾಪಿಂಗ್ ಇಶ್ಯೂ ಆಗಿರ್ಬೋದು. ಅಂದ್ರೆ, ಸೊ ಇವಾಗ ನಿಮ್ ಆಧಾರ್ ಕಾರ್ಡು ಮತ್ತೆ ಬ್ಯಾಂಕ್ ಅಕೌಂಟು ಸರಿಯಾಗಿ ಲಿಂಕ್ ಆಗಿರೋದಿಲ್ಲ. ಸೊ ಅಂದ್ರೆ NPCI ಮ್ಯಾಪಿಂಗ್ ಆಕ್ಟಿವ್ ಇರ್ಬೇಕು. ಓಕೆನಾ? ಅವಾಗ ಮಾತ್ರ ನಿಮ್ಗೆ ಅಮೌಂಟ್ ರಿಸೀವ್ ಆಗುತ್ತೆ, ಇಲ್ಲ ಅಂದ್ರೆ ಲಿಂಕ್ ಆಗಿಲ್ಲ ಅಂತಂದ್ರೆ ರಿಸೀವ್ ಆಗೋದಿಲ್ಲ. ಸೊ ಇನ್ನ ಒಂದ್ ಏನ್ ರೀಸನ್ ಇರ್ಬೋದು ಅಂತ ಅಂದ್ರೆ, ನೀವು ಓಲ್ಡ್ ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ಬೇಕು ಅಥವಾ ರಾಂಗ್ ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ಬೋದು ಮಿಸ್ ಆಗಿ. ಓಕೆನಾ? ಸೊ ಅವಾಗ ಇವಾಗ ಹಳೆಯ ಅಕೌಂಟ್ ಲಿಂಕ್ ಆಗಿರ್ಬೋದು, ಸೊ ನೀವು ಬೇರೆ ಲಿಂಕ್ ಆಗಿರೋದ್ ಬೇರೆ, ನೀವು ಯೂಸ್ ಮಾಡ್ತಿರೋದ್ ಬೇರೆ ಅಂತ ಅಂದ್ರೆ, ಆಬ್ವಿಯಸ್ಲಿ ಅದೇನಾಗುತ್ತೆ, ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಏನಂದ್ರೆ, ಅಕೌಂಟ್ ಇನ್ಆಕ್ಟಿವ್ ಇದ್ರೆ ಪೇಮೆಂಟ್ ಹೋಲ್ಡ್ ಅಲ್ಲಿ ಇರುತ್ತೆ, ಸೊ ಇಲ್ಲಾಂದ್ರೆ ಪೇಮೆಂಟ್ ಬರೋದಿಲ್ಲ. ಓಕೆನಾ? ಸೊ ಈ ತರ ಇದ್ದಾಗ ನೀವೇನ್ ಮಾಡ್ಬೇಕು ಅಂದ್ರೆ, ತಕ್ಷಣ ನೀವು ಬ್ಯಾಂಕ್‌ಗೆ ಹೋಗಿ ಆಧಾರ್ ಲಿಂಕ್ ಆಗಿದ್ಯಾ ಆಗಿಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಯಾವ ಅಕೌಂಟ್ ನೀವು ಪ್ರೈಮರಿ ಅಕೌಂಟ್ ಆಗಿ ಇಟ್ಕೊಂಡಿದ್ದೀರಾ, ಸೊ ಅವಾಗವಾಗ ಅಕೌಂಟ್‌ನ ಚೆಕ್ ಮಾಡ್ತಾ ಇರಿ, ಪಾಸ್‌ಬುಕ್‌ನ ಅಪ್ಡೇಟ್ ಮಾಡಿಸಿ. ಓಕೆನಾ? ಸೊ ನೆಕ್ಸ್ಟ್ ತುಂಬಾ ಜನ ಕೇಳ್ತಿರೋದು ಕ್ವೆಶ್ಚನ್ ಏನು ಅಂತ ಅಂದ್ರೆ, ಡಿಸೆಂಬರ್ ಅಮೌಂಟ್ ಬಂದಿಲ್ಲ, ಜನವರಿ ಅಮೌಂಟ್ ಬಂದಿದೆ ಅಂತ. ಸೊ ಯಾಕೆ ಈ ತರ ಆಗ್ತಿದೆ? ಎಲ್ಲರಿಗೂ ಇದು ಕಾಮನ್ ಡೌಟ್ ಆಗಿದೆ. ಸೊ ಇದಕ್ಕೆ ಏನ್ ಕಾರಣ ಇರ್ಬೋದು ಅಂದ್ರೆ, ನೀವು ಆ ಮಂತ್‌ದು ಸೆಲ್ಫ್ ಡಿಕ್ಲರೇಷನ್ ಮಿಸ್ ಮಾಡಿರ್ಬೋದು. ಅಂದ್ರೆ ಡಿಸೆಂಬರ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿರೋದಿಲ್ಲ. ಸೊ ಅಂದ್ರೆ ಆ ತಿಂಗಳದು ಇವಾಗ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲ ಅಂತ ಅಂದ್ರೆ ಅದರದ್ದು ಅಮೌಂಟ್ ಸ್ಟಾಪ್ ಆಗತ್ತೆ. ಓಕೆನಾ? ಸೊ ಆ ಒಂದ್ ಮಂತ್‌ದು ಅಮೌಂಟ್ ಬರೋದಿಲ್ಲ. ಆದ್ರೆ ನೀವು ಜನವರಿ ಮಂತ್ ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಜನವರಿ ಅಮೌಂಟ್ ಬಂದಿರುತ್ತೆ. ಓಕೆ. ಸೊ ಎಲ್ಲಾ ಸರಿ ಇದ್ರೂ ಕೂಡ ನನಗೆ ಅಮೌಂಟ್ ಬಂದಿಲ್ಲ ಅಂತ ಅಂದ್ರೆ, ಸೊ ಫಸ್ಟ್ ನೀವು ಯುವನಿಧಿ ಡಿಪಾರ್ಟ್ಮೆಂಟ್‌ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಅವ್ರನ್ನ, ಯಾಕೆ ಈ ತರ ಆಗ್ತಿದೆ ಅಂತ. ಯಾಕಂದ್ರೆ
ಎಲ್ಲ ಸರಿ ಇದ್ರೆ ಅಮೌಂಟ್ ಕ್ರೆಡಿಟ್ ಆಗ್ಬೇಕಿತ್ತು. ಓಕೆನಾ? ಆಲ್ರೆಡಿ ಡಿಸೆಂಬರ್‌ದು ಫಂಡಿಂಗ್ ರಿಲೀಸ್ ಆಗಿ, ಸೊ ಆಲ್ರೆಡಿ ಅಮೌಂಟ್ಸ್ ಎಲ್ಲ ತುಂಬಾ ಜನಕ್ಕೆ ಕ್ರೆಡಿಟ್ ಆಗಿದೆ. ಸೊ ನಿಮಗ್ ಕ್ರೆಡಿಟ್ ಆಗಿಲ್ಲ ಅಂದ್ರೆ ಇಲ್ಲ ಸೆಲ್ಫ್ ಡಿಕ್ಲರೇಷನ್ ಮಿಸ್ ಆಗಿರ್ಬೋದು. ಇಲ್ಲ ಅಂತ ಅಂದ್ರೆ ಎಲ್ಲಾ ಸರಿ ಇದ್ದು ಬಂದಿಲ್ಲ ಅಂತ ಅಂದ್ರೆ ಸೊ ಯುವ ನಿಧಿ ಡಿಪಾರ್ಟ್‌ಮೆಂಟ್‌ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಸೊ ಅವಾಗ ನಿಮಗೆ ನಿಮ್ಮ ಏನೇ ಡೌಟ್ಸ್ ಬಂದಾಗ ಅವ್ರನ್ನ ಒಂದ್ಸತಿ ಈ ತರ ಆಗಿದೆ ಅಂತ ಎಷ್ಟೊಂದ್ ಸತಿ ಆಕ್ಚುಲಿ ಅವ್ರು ಫೋನ್ ಎತ್ತಲ್ಲ. ಸೊ ನೀವು ಟ್ರೈ ಮಾಡಿ ಅಕಸ್ಮಾತ್ ಏನಾದ್ರು ಅವ್ರು ಎತ್ತರೆ ಈ ತರ ಕೇಳಿ ನನ್ ಡಿಸೆಂಬರ್ ಅಮೌಂಟ್ ಬಂದಿಲ್ಲ ಅಂತ ಹೇಳಿ. ಸೊ ಅವಾಗ ಅವರು ಚೆಕ್ ಮಾಡಿ ನಿಮ್ಗೆ ತಕ್ಷಣನೇ ಹೇಳ್ತಾರೆ. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್. ಸೊ ಇದೇ ತರ ನಿಮಗೆ ಅಪ್ಡೇಟ್ ಬೇಕಾದ್ರೆ ನಮ್ಮ ಚಾನಲ್‌ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸ್ಆಪ್ ಚಾನಲ್ ಕೂಡ ಇದೆ. ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಅದ್ರ ಮೇಲೆ ನೆಕ್ಸ್ಟ್ ನಿಮಗೆ ನಾನು ಡೌಟ್ ಕ್ಲಾರಿಫೈ ಮಾಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು.